ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಿಷಯವನ್ನ ನಾನು ಈ ಒಂದು ದಿನದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾವಾಗ ಇಸ್ರೇಲ್ ಜನರನ್ನ ದೇವರು ಹೊರ ಕರ್ಕೊಂಬಂದರು, ಯಾವಾಗ ಇಸ್ರೇಲ್ ಜನರನ್ನ ದೇವರು ಆ ಒಂದು ಅಡವಿಯಲ್ಲಿ ಪೋಷಿಸ್ತಾ ನಡೆಸ್ತಾ ಅದ್ಭುತಗಳನ್ನ ಮಾಡ್ಕೊಳ್ತಾ ದೇವರು ಅವರಿಗೆ ಬಂದಂಥ ತಡೆಗಳನ್ನ ನೀಗಿಸಿ ಅವರು ಕರ್ಕೊಂಡು ಹೋಗ್ತಾ ಇದ್ರು, ಮಧ್ಯದಲ್ಲಿ ಒಂದು ಘಟನೆ ನಡೀತದೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಜೀವಿತದಲ್ಲಿಯೂ ದೇವರು ತಕ್ಕ ಸಮಯಗಳಲ್ಲಿ ಅದ್ಭುತಗಳನ್ನ ಮಾಡ್ತಾ, ದೇವರು ನಮ್ಮ ಕೊರತೆಗಳನ್ನ ನೀಗಿಸ್ತಾ, ಬಂದ ವ್ಯಾಧಿಗಳನ್ನು ನೀಗಿಸ್ತಾ, ದೇವರು ನಮ್ಮ ಜೀವಿತದಲ್ಲಿಯೂ ಕೂಡ ಮುಂದೆ ನಡೆಯುವಾಗ ಎಷ್ಟೋ ಬಾರಿ ನಾವು ಒಂದು ತಪ್ಪನ್ನ ನಾವು ಮಾಡ್ತೇವೆ. ಏನದು ನಾವು ತೆಗೆದು ಓದಿಕೊಳ್ಳೋಣ. ನಾವು ಈ ಒಂದು 21ನೇ ಅಧ್ಯಾಯದಲ್ಲಿ, ಅರಣ್ಯಕಾಂಡ 21ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ಯಾರಾದರೂ ಓದೋಣ. 4 ಮತ್ತು 5ನೇ ವಾಕ್ಯ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಜಯದ ಮೇಲೆ ಜಯ ಕೊಟ್ಟುಕೊಂಡು ದೇವರು ಅವರನ್ನ ಎಲ್ಲಿಗೆ ನಡೆಸ್ತಾ ಇದ್ದಾರೆ, ದಿನ ದಿನ ಅವರು ಕನಸಾಗಿದ್ದಂಥ ಆ ಒಂದು ಕಾನಾನ ಅಡೆಗೆ ಅವರು ನಡೀತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಅವರ ಒಂದು ವಾಗ್ದಾನಗಳು ನೆರವೇರಲ್ಪಡ್ತಾ ಇದೆ, ದೇವರ ವಾಗ್ದಾನಗಳು ನೆರವೇರಲ್ಪಡುತ್ತಿರುವಂಥ ಒಂದು ದಿನಗಳು. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸಿಸ್ತೀರಾ ದೇವರು ವಾಗ್ದಾನಕ್ಕೆ ನಂಬಿಗಸ್ತನಾದ ದೇವರು? ಆಮೆನ್. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಬಾಯಿಯಿಂದ ಹೊರಟಂಥ ಮಾತುಗಳು ಅದು ಕಾರ್ಯ ಸಾಧಿಸದೆ ಹಿಂತಿರುಗೋದಿಲ್ಲ ಎಂಬುದಾಗಿ ಯೆಶಾಯ ಪ್ರವಾದಿಯ ಪುಸ್ತಕ 55ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ. ಆತನ ಬಾಯಿಂದ ಹೊರಟಂಥ ಮಾತು, ಆಮೆನ್, ಯಾವ ರೀತಿಯಲ್ಲಿ ಮಳೆ ಸುರಿದ್ರೆ ಆಮೆನ್ ಭೂಮಿಯನ್ನು ನೆನೆಸಿ ಅಲ್ಲಿಂದ ಒಂದು ಚಿಗುರನ್ನ ತಂದು ಯಾವ ರೀತಿ ಅದು ಮರವಾಗಿ ಮಾಡೋದಿಲ್ವೋ ಅದೇ ಥರನೇ ಆಮೆನ್ ದೇವರ ಬಾಯಿಂದ ಹೊರಟಂಥ ಮಾತುಗಳು ಅದು ಕಾರ್ಯ ಸಾಧಿಸದೆ ಹಿಂತಿರುಗೋದಿಲ್ಲ. ಆಮೆನ್, ಹಲ್ಲೆಲೂಯಾ. ದೇವರು ನಿಮಗೆ ಕೊಟ್ಟಿರುವಂಥ ಒಂದೊಂದು ವಾಗ್ದಾನಗಳನ್ನು ನೆರವೇರಿಸುವ ದೇವರು. ಎಷ್ಟು ಜನ ನಂಬ್ತೀರಾ? ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹೋಗಬೇಕಾದ್ರೆ, ನೋವುಗಳ ಮಧ್ಯದಲ್ಲಿ ನಾವು ಹೋಗಬೇಕಾದ್ರೆ ಎಲ್ಲವೂ ನಮಗೆ ದುಃಖ ಅನಿಸ್ತದೆ. ಆದರೆ ನಾವು ಒಂದನ್ನು ನಾವು ನಂಬಬೇಕು, ಏನೆಂಬುದಾಗಿ ನನ್ನನ್ನು ಕರೆದಿರುವ ದೇವರು ಆತನು ನಂಬಿಗಸ್ತನಾದ ದೇವರು. ಆತನು ಸುಳ್ಳು ಹೇಳುವುದಕ್ಕೆ ಆತನು ಮನುಷ್ಯನಲ್ಲ, ಮನಸ್ಸು ಮಾರ್ಪಡುವುದಕ್ಕೆ ಆತನು ಮನುಷ್ಯ ಪುತ್ರನ ಆತನು ಅಲ್ಲವೇ ಅಲ್ಲ. ಆಮೆನ್, ಹಲ್ಲೆಲೂಯಾ. ಎರಡು ಮಾತು ಮಾತನಾಡುವವನಾಗಿ ಆತನು ಇದ್ದುಬಿಟ್ಟಿದ್ರೆ ಆತನು ದೇವರಾಗಿರೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆತನು ದೇವರಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ದೇವರು ವಾಕ್ಯ ಸ್ವರೂಪನಾದ ದೇವರು, ವಾಕ್ಯದ ಮೇಲೆ ನಿಂತುಕೊಳ್ಳುವಂಥ ದೇವರು, ಹೇಳಿದ್ದನ್ನು ನೆರವೇರಿಸುವಂಥ ದೇವರು. ಆತನು ಹೇಗೆ ಇದ್ದನೋ, ಯಾವ ರೀತಿಯಲ್ಲಿ ಇದ್ದಾನೋ ಹಾಗೆಯೇ ಮುಂದೆ ಇರುವಂಥ ದೇವರು. ಆಮೆನ್, ಹಲ್ಲೆಲೂಯಾ. ಒಂದು ಕೂಡ ಭೂಮಿ ಆಕಾಶ ಅಳಿದು ಹೋದರೂ ಕೂಡ ಆತನ ವಾಗ್ದಾನ ಒಂದು ಕೂಡ ಅಳಿದು ಹೋಗೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಈ ದಿನ ನಿಮ್ಮ ಜೀವಿತದಲ್ಲಿ ದೇವರು ಏನನ್ನ ವಾಗ್ದಾನ ಮಾಡಿದಾರೋ ನೀವು ನೆನೆಸಿದ ಕಾಲದಲ್ಲಿ ಅದು ನೆರವೇರಿಲ್ಲ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಅನ್ಕೋಬಹುದು. ಆದರೆ ದೇವರು ವಾಗ್ದಾನಕ್ಕೆ ನಂಬಿಗಸ್ತನಾದ ದೇವರು. ಆತನು ತಕ್ಕ ಸಮಯದಲ್ಲಿ, ಆತನ ಸಮಯದಲ್ಲಿ ಎಲ್ಲವನ್ನ ಸುಂದರವಾಗಿ ಮಾಡುವಂಥ ದೇವರು. ಎಷ್ಟು ಜನ ಆಮೆನ್ ಎಂಬುದಾಗಿ ಹೇಳ್ತೀರಾ? ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಬಾಯಿ ತೆರೆದು ಹೇಳೋಣ, ನನ್ನ ಒಂದು ಅದ್ಭುತವು ತಡವಾಗಿಲ್ಲ, ದೇವರು ಸರಿಯಾದ ಸಮಯದಲ್ಲಿ ನನಗೆ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯಾವ ದುರಾತ್ಮಕ್ಕೂ ನಾವು ಹೇಳ್ತೇವೆ, ದೇವರೇ ನನ್ನಲ್ಲಿ ಅಪ್ಪ ನನ್ನ ಅಪನಂಬಿಕೆಯಿಂದಲೇ ಅಪ್ಪ ಈ ಒಂದು ಅದ್ಭುತ ನಡೀತಾ ಇಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ದೇವರೇ ನಾನು ಪಾಪದಿಂದಲೇ ಈ ಅದ್ಭುತ ನಡೀತಲ್ಲ. ನಾವು ಕೆಲವೊಂದು ಸಮಯದಲ್ಲಿ ಹೇಳ್ತೇವೆ ಸೈತಾನನ ಹೋರಾಟದಿಂದಲೇ ಈ ಅದ್ಭುತಗಳು ನಡೀತಾ ಇಲ್ಲ ಎಂಬುದಾಗಿ. ನಾವು ಒಂದನ್ನು ಹೇಳ್ತೇನೆ, ಚೆನ್ನಾಗಿ ಗಮನಿಸ್ರಿ. ದೇವರು ಒಂದನ್ನು ನಿರ್ಧರಿಸಿದರೆ ಅದಕ್ಕೆ ನೀವು ತಡೆಯಾಗೋದಕ್ಕೆ ಸಾಧ್ಯ ಇಲ್ಲ, ಸೈತಾನನು ತಡೆಯಾಗೋದಕ್ಕೆ ಸಾಧ್ಯ ಇಲ್ಲ, ಲೋಕವೇ ತಡೆಯಾದರೂ ಸಾಧ್ಯವಿಲ್ಲ, ಪಾತಾಳವೇ ತಡೆಯಾದರೂ ಕೂಡ ಅದು ಸಾಧ್ಯವಾಗೋದಿಲ್ಲ. ದೇವರು ಏನನ್ನ ನೆನೆಸ್ತಾರೋ ಅದನ್ನು ಮಾಡಿ ಮುಗಿಸುವಂಥ ದೇವರು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತಿರೋ? ವಿ ಆರ್ ನಾಟ್, ಗಾಡ್ ಈಸ್ ನಾಟ್ ರನ್ನಿಂಗ್ ಎ ಗವರ್ಮೆಂಟ್. ದೇವರು ಸರ್ಕಾರ ನಡೆಸ್ತಾ ಇಲ್ಲ, ಜನರಿಂದ ಮಾಡೋದಕ್ಕೋಸ್ಕರ ಆತನು ರಾಜ್ಯಭಾರ ಮಾಡುವಂಥ ದೇವರು. ವೆನ್ ಇಟ್ ಈಸ್ ಅಬೌಟ್ ಎ ಕಿಂಗ್ಡಮ್, ಇಟ್ ಈಸ್ ಆಲ್ ಅಬೌಟ್ ಕಿಂಗ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಸರ್ಕಾರ ಆದ್ರೇ ಜನರಿಂದ ನಾವು ನಿರ್ಧಾರ ಮಾಡುವಂಥದ್ದು, ನಮ್ಮ ಮೇಲೆ ಆತ್ಕೊಂಡಿರ್ತದೆ ಪ್ರತಿಯೊಂದು ಕೂಡ. ಆದರೆ ದೇವರ ರಾಜ್ಯ ಅದು ರಾಜನ ಮೇಲೆ ಆತಿರುವಂಥದ್ದು, ಆತನ ಪ್ರಭಾವದ ಮೇಲೆ, ಆತನ ಮಹಿಮೆಯ ಮೇಲೆ ಆತನು ಎಲ್ಲವನ್ನ ಮಾಡುವಂಥ ದೇವರು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ನನ್ನ ಕುರಿತಾಗಿ ದೇವರು ನೆನೆಸಿರುವಂಥದ್ದು ಒಂದು ವರ್ಷ ಅಲ್ಲ, ಒಂದು ತಿಂಗಳಲ್ಲ, ಒಂದು ದಿನ ಅಲ್ಲ, ಒಂದು ಕ್ಷಣವೂ ಅದು ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಆಮೇನ್, ಹಲ್ಲೆಲೂಯಾ. ನೆರವೇರ್ತದೆ.
ಆಮೇನ್. ಆಶೀರ್ವಾದ ನಡೆದೇ ಆ ಒಂದು ಕಾರ್ಯಗಳು ನಡೀತದೆ. ಆಮೆನ್. ಹಲ್ಲೆಲೂಯಾ. ದೇವರು ಮಾತನಾಡಿರುವುದಾದರೆ ಅದನ್ನು ಆತನು ಮಾಡೇ ಮಾಡುತ್ತಾನೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತಾರೆ?